ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಸಿ.ಎ ಫೌಂಡೇಶನ್ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ. ಈ ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಕೋರ್ಸ್ ಏನಿದೆ, ಇದು 3 ಹಂತದಲ್ಲಿ ಆಗುವಂತಹ ಎಕ್ಸಾಮ್ಸ್‌ಗಳಾಗಿರುತ್ತೆ. ಅದಕ್ಕೆ ನಾವು ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಅಂತ ಕರಿತೀವಿ. ಫಸ್ಟ್ ಲೆವೆಲ್ ಎಕ್ಸಾಮ್‌ಗೆ ಫೌಂಡೇಶನ್ ಅಂತ ಕರಿತೀವಿ. ಇದು ಎಂಟ್ರಿ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ನಿಮಗೆ ಫೌಂಡೇಶನಲ್ಲಿ 4 ಸಬ್ಜೆಕ್ಟ್ಸ್ ಇರುತ್ತೆ, ಇಂಟರ್ಮೀಡಿಯೇಟಲ್ಲಿ 6 ಸಬ್ಜೆಕ್ಟ್ಸ್ ಇರುತ್ತೆ, ಫೈನಲಲ್ಲಿ ಕೂಡ 6 ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಫೌಂಡೇಶನ್ಗೆ ನಾವು ಸಿ.ಎ ಫೌಂಡೇಶನ್ಗೆ ಯಾರೆಲ್ಲ ಸೇರ್ಕೋಬೋದು? ಒಂದು 12 ಪಾಸ್ ಆಗಿರೋರು ಸೇರ್ಕೋಬೋದು, 2 10th ಪಾಸ್ ಆಗಿ ಇರೋರು ಸಹಿತ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ನಿಮ್ಮ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ಕೋಬೋದು. ಅದೇ ಬೆಸ್ಟ್ ಕೂಡ. ನೀವೇನಾದರೂ ಸಿ.ಎ ಮಾಡ್ತೀವಿ ಅನ್ನೋದಾಗಿದ್ರೆ 10th ಪಾಸ್ ಆಗಿದ ತಕ್ಷಣವೇ ನಿಮ್ಮ ಸಿ.ಎ ಸ್ಟಾರ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೆಕೆಂಡ್ ಪಿ ಯು ಎಕ್ಸಾಮ್ ಮುಗಿದ ನಂತರ ನೀವೇನು ಮಾಡ್ಬೋದು, ನಿಮ್ಮ ಎಕ್ಸಾಮ್ಸ್ನ ಕೊಡ್ಬೋದು. ಇದು 2 ಎಂಟ್ರಿ ಲೆವೆಲ್. ಅಥವಾ ಆಲ್ರೆಡಿ ನಿಮ್ಮದು +2 ಆಗಿದ್ರೂ ಸಹಿತ ನೀವು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಎಕ್ಸಾಮ್ ಪ್ರಿಪೇರ್ ಮಾಡಿಕೊಂಡು ಎಕ್ಸಾಮ್ಸ್ ಕೊಡ್ಬೋದು. ನಂತರ ಇಲ್ಲಿ ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ? 4 ಸಬ್ಜೆಕ್ಟ್ಸ್ ಇರುತ್ತೆ. 1 ಅಕೌಂಟಿಂಗ್, 2 ಬಿಸ್ನೆಸ್ ಲಾ, 3 ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂದರೆ ಮ್ಯಾಥಮೆಟಿಕ್ಸು, ಸ್ಟ್ಯಾಟಿಸ್ಟಿಕ್ಸ್, 4ನೇದು ಬಿಸ್ನೆಸ್ ಎಕನಾಮಿಕ್ಸ್. ಈ 4 ಸಬ್ಜೆಕ್ಟ್ಸ್ಗಳು ಸಿ.ಎ ಫೌಂಡೇಶನಲ್ಲಿ ಇರುತ್ತೆ. ಈ ಇಲ್ಲಿರೋ ಎಷ್ಟೊಂದು ಸಬ್ಜೆಕ್ಟ್ಸ್ ನೀವು PUCಲಿ ಕೂಡ ಓದಿರ್ತೀರಾ, ಅಥವಾ ಸ್ಕೂಲಲ್ಲೂ ಕೂಡ ಸ್ವಲ್ಪ ಓದಿರ್ತೀರ. ಡಿಪೆಂಡ್ಸ್ ಆನ್ ಯಾವ ಸಿಲೆಬಸ್ಸಲ್ಲಿ ನೀವು ಸ್ಕೂಲ್ ಅಥವಾ ಕಾಲೇಜ್ ಓದಿದ್ದೀರಾ ಅನ್ನೋ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದು ನಿಮ್ಮ ಒಂದು ಕಂಪ್ಲೀಟ್ ಸಿ.ಎ ಫೌಂಡೇಶನ್ ಸಿಲೆಬಸ್ಸು. ಇದರಲ್ಲಿ ಅಕೌಂಟೆನ್ಸಿಯಲ್ಲಿ ನಿಮಗೆ 11 ಚಾಪ್ಟರ್ಸ್ ಇರುತ್ತೆ. ಆಲ್ಮೋಸ್ಟ್ ಇದು ಫಸ್ಟ್ PUC ಮತ್ತು ಸೆಕೆಂಡ್ PUC ಥರನೇ ಸಿಲೆಬಸ್ಸು ಆಲ್ಮೋಸ್ಟ್ ಒಂದು 90% ಸಿಮಿಲರ್ ಇದೆ. ಎರಡನೇದು ಬಿಸ್ನೆಸ್ ಲಾ. ನೀವು PUCಯಲ್ಲಿ ಲಾ ಓದದೇ ಇದ್ರೂ ನಿಮಗೆ ಬಿಸ್ನೆಸ್ ಸ್ಟಡೀಸ್ ಅಂತ ಒಂದು ಪೇಪರ್ ಇರುತ್ತೆ. ಆ ಅಲ್ಲಿರ್ತಕ್ಕಂಥ ಎಷ್ಟೊಂದು ಸಿಲೆಬಸ್ ಇಲ್ಲಿ ಕೆಲವೊಂದು ಕಾಮನ್ ಇದೆ, ಕೆಲವೊಂದು ಹೊಸ ಸಿಲೆಬಸ್ ಕೂಡ ಇಲ್ಲಿದೆ. ಪರ್ಟಿಕ್ಯುಲರ್ಲಿ ಚಾಪ್ಟರ್ 2 ಮತ್ತು ಚಾಪ್ಟರ್ 3 ನೀವು PUCಯಲ್ಲಿ ಓದಿರಲ್ಲ, ಮಿಕ್ಕಿರೋದು ಸ್ವಲ್ಪ ಅಲ್ಲಿ ಇಲ್ಲಿ ಕವರ್ ಆಗಿರುತ್ತೆ. ಪೇಪರ್ 3 ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನಿಮಗೆ 3 ಸಬ್ಜೆಕ್ಟ್ಸ್ ಇದೆ. ಮ್ಯಾಥಮೆಟಿಕ್ಸು, LR, ಸ್ಟ್ಯಾಟಿಸ್ಟಿಕ್ಸು. ಇದು 40 ಮಾರ್ಕ್ಸು, ಇದು 20 ಮಾರ್ಕ್ಸು, ಇದು 40 ಮಾರ್ಕ್ಸು. ಡಿಪೆಂಡ್ಸ್ ನೀವು ಯಾವ ಕಾಂಬಿನೇಷನ್ಗಳು ತೊಗೊಂಡಿರ್ತೀರಾ. ನೀವೇನಾದ್ರು PUCಯಲ್ಲಿ ಬೇಸಿಕ್ ಮ್ಯಾಥ್ಸು ಅಥವಾ ಮ್ಯಾಥ್ ಆಪ್ಷನ್ಸ್ ತೊಗೊಂಡಿದ್ರೆ ನೀವು ಮ್ಯಾಥ್ಸ್ ಕಲ್ತಿರ್ತೀರಾ. ಅಟ್ಲೀಸ್ಟ್ ಎಕನಾಮಿಕ್ಸು ನಿಮ್ಮ ಒಂದು ಸೆಕೆಂಡ್ PUCಲಿ ಸ್ವಲ್ಪ ಎಕನಾಮಿಕ್ಸ್ ಜೊತೆಗೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ. ಸೊ ಇದು ಕೂಡ PUCಯಲ್ಲಿ ಡಿಪೆಂಡ್ಸ್ ಆನ್ ಯುವರ್ ಕಾಂಬಿನೇಷನ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಎಕನಾಮಿಕ್ಸು, these are all the 10 chapters what we have in our ಸಿ.ಎ ಫೌಂಡೇಶನ್ ಸಿಲೆಬಸ್. ನೀವು PU ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿರ್ತಕ್ಕಂಥ ಎಷ್ಟೊಂದು ಲೆಸನ್ ಅಲ್ಲೂ ಕೂಡ ಬಂದಿರುತ್ತೆ. ಸೊ ಓವರಾಲ್ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಇಲ್ಲಿ ಬಂದಿರತಕ್ಕಂಥ ಎಷ್ಟೊಂದು ಸಬ್ಜೆಕ್ಟ್ಸ್ಗಳು ನಿಮ್ಮ PUCಯಲ್ಲೇ ಇರುತ್ತೆ. ಸಿ.ಎ ಫೌಂಡೇಶನ್ ಸಿಲೆಬಸ್ಗೂ PUCಗೂ ಸ್ವಲ್ಪ ಕಾಮನ್ ಟಾಪಿಕ್ಸು ಮತ್ತು ಸಿಮಿಲಾರಿಟೀಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಈ ಪೇಪರ್ 1 ಮತ್ತು 2 ದಟ್ ಈಸ್ ಅಕೌಂಟಿಂಗ್ ಮತ್ತು ಬಿಸ್ನೆಸ್ ಏನಿದೆ, ಇದನ್ನು ನಾವು 100 ಮಾರ್ಕ್ಸ್ ಪೇಪರ್ ಆಗಿರುತ್ತೆ. ಇದನ್ನ ಕೈಯಲ್ಲಿ ಬರಿಬೇಕು. ನೀವು ಯಾವ ರೀತಿ PUC ಎಕ್ಸಾಮ್ಗಳು ಬರಿತೀರಾ ಅದೇ ಥರ ಬರೆಯೋವಂಥ ಪೇಪರ್ಸ್ ಆಗಿರುತ್ತೆ. ಪೇಪರ್ 3 and 4 ದಟ್ ಈಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ಬಿಸ್ನೆಸ್ ಎಕನಾಮಿಕ್ಸು. ಇದು ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ, MCQ ಬೇಸ್ಡ್ ಎಕ್ಸಾಮು. ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರುತ್ತೆ. ಅಂದರೆ ಪಾಸಿಂಗ್ ಕ್ರೈಟೀರಿಯಾ ಏನು? ಪ್ರತಿ ಸಬ್ಜೆಕ್ಟಲ್ಲೂ ನೀವು 40 ಮಾರ್ಕ್ಸ್ ತಗೋಬೇಕು. ಅದೇ ಥರ ಎಲ್ಲ ಸಬ್ಜೆಕ್ಟ್ಸ್ ಮಾರ್ಕ್ಸ್ನ ಕೂಡಿಸಿದಾಗ 50% ಮಾರ್ಕ್ಸ್ ಬಂದರೆ ನೀವು ಸಿ.ಎ ಫೌಂಡೇಶನ್ ಪಾಸ್ ಅಂತ ಆಗುತ್ತೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ 4 ಸಬ್ಜೆಕ್ಟ್ಸ್ ಇದೆ. ಈಚ್ ಸಬ್ಜೆಕ್ಟಲ್ಲಿ ನಿಮಗೆ 40 ಮಿನಿಮಮ್ ಎಲ್ಲ ಸಬ್ಜೆಕ್ಟಲ್ಲೂ ಬರಲೇಬೇಕು. ಅದೇ ಥರ ಎಲ್ಲನೂ ಕೂಡಿಸಿದಾಗ 50% ಅಂದರೆ 400 ಮಾರ್ಕ್ಸ್ಗೆ 200 ಮಾರ್ಕ್ಸ್ ಬರಬೇಕು. ಅಷ್ಟು ಬಂದರೆ ನೀವು ಸಿ.ಎ ಫೌಂಡೇಶನ್ ಪಾಸ್ ಆಗಿದ್ದೀರಾ ಅಂತ ಕನ್ಸಿಡರ್ ಆಗುತ್ತೆ. ಸೊ ಈ ಎಕ್ಸಾಮ್ಸು ಯಾವಾಗ ಕಂಡಕ್ಟ್ ಮಾಡ್ತಾರೆ? ಈ ಎಕ್ಸಾಮ್ಸು ಮತ್ತು ಕೋರ್ಸ್ ಕಂಡಕ್ಟ್ ಮಾಡೋದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಅಂತ, ಸೊ ICAI ಅಂತ ಕರಿಬೋದು. ಅವರು ವರ್ಷದಲ್ಲಿ 3 ಸರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಜನವರಿ, ಮೇ ಮತ್ತು ಸೆಪ್ಟೆಂಬರ್. ಸೊ ಎಕ್ಸಾಮ್ಸ್ ಎಲ್ಲ ನಿಮಗೆ ಆಫ್ಲೈನಲ್ಲೇ ಇರುತ್ತೆ, ಯಾವುದೇ ರೀತಿ ಆನ್ಲೈನ್ ಎಕ್ಸಾಮ್ಸ್ ಅಂತ ಇರಲ್ಲ. ನಿಮಗೆ ನಿಯರೆಸ್ಟ್ ಸೆಂಟರ್ ನೀವೇನು ಎಕ್ಸಾಮ್ ಫಾರ್ಮಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ಲೋಗಿ ಎಕ್ಸಾಮ್ ಬರೆಯುವಂಥದ್ದು. ಪೇಪರ್ 1 and 2 3 hours ಎಕ್ಸಾಮ್ ಆಗಿರುತ್ತೆ. ಪೇಪರ್ 3 and 4 ಆಬ್ಜೆಕ್ಟಿವ್ ಟೈಪ್ ಇರೋದ್ರಿಂದ ಅದು 2 hours ಎಕ್ಸಾಮ್ ಆಗಿರುತ್ತೆ. ಸೊ ನಾರ್ಮಲಿ ಕಾಸ್ಟ್ ಎಷ್ಟಾಗುತ್ತೆ? ನೀವು ICAI ಅಥವಾ ಸಿ.ಎ ಇನ್ಸ್ಟಿಟ್ಯೂಟ್ ಕಟ್ತಕ್ಕಂಥ ಫೀಸ್ ಎಷ್ಟು ಅಂದರೆ 9200. ಅದು ಒಂಥರ ಕಾಲೇಜಿಗೆ ಸೇರ್ಕೊಂಡಂಗೆ ರಿಜಿಸ್ಟ್ರೇಷನ್ ಫೀಸು.
ಅದೇ ತರ ನೀವು ಕೋಚಿಂಗು ನೀವು ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೇಲೆ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಇನ್ಸ್ಟಿಟ್ಯೂಟ್ಗಳು 20,000 ಇಂದ ಜಾಸ್ತಿನೂ ಚಾರ್ಜ್ ಮಾಡ್ತಾರೆ, ಕೆಲವರು ಕಡಿಮೆನೂ ಚಾರ್ಜ್ ಮಾಡ್ತಾರೆ. ಒಂದು ಆವರೇಜ್ ಫೀಸ್ ಅಂದ್ರೆ ಒಂದು 20,000 ರುಪೀಸ್ ನಿಮ್ಗೆ ಫೀಸ್ ಇರುತ್ತೆ. ಸೊ ನೀವೇನಾದ್ರೂ 10th ಆದ ನಂತರ PUC ಜೊತೆಗೇನೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗಳಿಗೂ ಪ್ರಿಪೇರ್ ಮಾಡಿಕೊಂಡು CA ಫೌಂಡೇಶನ್ ಕ್ಲಾಸಸ್ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದಿದ್ರೆ, ನಮ್ಮ ಶಾರದಾ ಅಕಾಡೆಮಿಯಲ್ಲಿ ನಾವು ಈ ಥರ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸಸ್ಗಳನ್ನ ಮಾಡ್ತೀವಿ. ನಿಮ್ಮ ಬೋರ್ಡ್ ಎಕ್ಸಾಮ್ ಏನಿದೆ ಅದನ್ನ ನಿಮ್ಮ ಕಾಲೇಜ್ ಮೂಲಕ ಮಾಡ್ಕೋಬಹುದು. ನೀವು ಬ್ಯಾಂಗ್ಳೂರಲ್ಲೇ ಇರಬೇಕು ಅಂತನೂ ಏನಿಲ್ಲ. ಬ್ಯಾಂಗ್ಳೂರಲ್ಲಿ ಇದ್ರೆ ನಮ್ಮ ಅಕಾಡೆಮಿ ಫಿಸಿಕಲ್ ಕ್ಲಾಸಸ್ ಮಾಡ್ಬೋದು. ನೀವು ಹೊರಗಡೆ ಇದ್ರೆ ಆನ್ಲೈನ್ ಕ್ಲಾಸಸ್ ಮೂಲಕ ನಿಮ್ಮ CA ಫೌಂಡೇಶನ್ ಪ್ರಿಪರೇಷನ್ನ ನೀವು 10th ಆದ ತಕ್ಷಣನೇ ನೀವು ಆರಂಭ ಮಾಡ್ಕೋಬಹುದು. ಅದಕ್ಕೆ ಬೇಕಾದಂತಹ ಸ್ಟಡಿ ಮೆಟೀರಿಯಲ್ಸ್ ಆಗ್ಬೋದು, ಬೇರೆ ಏನೇ ನಿಮಗೆ ಸಲಹೆ ಸೂಚನೆಗಳು, ಏನೇ ಗೈಡೆನ್ಸ್ ಬೇಕಂದ್ರೂ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ.